ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗ ಮೂರನೇ ಭಾಗದಲ್ಲಿ ಶಿವಣ್ಣನ ಮೂರನೇ ಭಾಗದಲ್ಲಿ ಶಿವಣ್ಣನ ಪ್ರಶಸ್ತಿಗಳ ಬಗ್ಗೆ ಮಾಹಿತಿ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಅವ್ರಿಗೆ ಯಾವ್ಯಾವ ಪ್ರಶಸ್ತಿ ಬಂತು ಅಂತಲ್ಲ. ಅಭಿಮಾನಿಗಳು ಕೊಟ್ಟ ಪ್ರಶಸ್ತಿಗಳು ಬೇರೆ, ಅಭಿಮಾನಿಗಳು ಬಿರುದು ಪ್ರಶಸ್ತಿಗಳು ಲೆಕ್ಕ ಇಲ್ಲ ಬಿಡಿ. ಮೊದಲನೇ ಪಿಕ್ಚರ್ದಲ್ಲಿ ಹ್ಯಾಟ್ರಿಕ್ ಹೀರೋ ಬಂತು, ನಾಟ್ಯ ಸಾರ್ವಭೌಮ ಬಂತು, ಗಂಡುಗಳಿ ಬಂತು, ಕರುನಾಡ ಚಕ್ರವರ್ತಿ ಬಂತು, ಸೆಂಚುರಿ ಸ್ಟಾರು, ಸ್ಯಾಂಡಲ್ವುಡ್ ಕಿಂಗು, ಹೀಗೆ ಹಲವಾರು ಬಿರುದುಗಳು ಲೆಕ್ಕ ಇಲ್ಲ ಶಿವಣ್ಣಂಗೆ, ಅದೆಲ್ಲ ಬಂತು. ಆದರೆ ಕೆಲವೊಂದು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳು ಕೊಟ್ಟು ಮತ್ತು ರಾಜ್ಯ ಪ್ರಶಸ್ತಿಗಳು ಮತ್ತು ಫಿಲಮ್ ಫೇರ್ ಪ್ರಶಸ್ತಿಗಳು, ಇದು ಯಾವ್ಯಾವ ಚಿತ್ರಗಳಿಗೆ ಬಂದಿದೆ ಇದೆಲ್ಲ ಒಂಚೂರು ಮಾಹಿತಿ ಕೊಡ್ತೀನಿ. ಹಾಗೆ ಕೆಲವೊಂದೆರಡು ವಿಶೇಷಗಳನ್ನ ನಾನು ನಿಮಗೆ ಹೇಳ್ತೀನಿ. ಇದೆಲ್ಲ ನಾನು ಹೇಳ್ತೀನಿ. ಇದೆಲ್ಲ ಹೇಳೋಕ್ಕೂ ಮೊದಲೇ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ದಯವಿಟ್ಟು ನೇರವಾಗಿ ತಿಳಿಸಿ. ಏನಾರು ತಪ್ಪಿದ್ರೆ ಹೇಳಿ ತಿದ್ಕೋತೀನಿ. ಶಿವಣ್ಣ ಅವರ ಮೊದಲ ಚಿತ್ರ ಆನಂದ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ಉಜಾಲ ಪ್ರಶಸ್ತಿ ಬಂದಿತ್ತು. ಅವರ ಮೊದಲ ಚಿತ್ರ ಆನಂದ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ಉಜಾಲ ಪ್ರಶಸ್ತಿ ಬಂದಿತ್ತು. ಅದನಂತರ ಅವರಿಗೆ ಉಜಾಲ ಪ್ರಶಸ್ತಿ ಇನ್ನೊಂದು ಚಿತ್ರಕ್ಕೆ ಬಂತು, ಭೂಮಿ ತಾಯಿಯ ಚೊಚ್ಚಲ ಮಗ. 98ರಲ್ಲಿ ಬಿಡುಗಡೆಯಾದಂಥ ಭೂಮಿ ತಾಯಿಯ ಚೊಚ್ಚಲ ಮಗ ಚಿತ್ರಕ್ಕೂ ಸಹ ಉಜಾಲ ಪ್ರಶಸ್ತಿ ಬಂತು. ಉಜಾಲ ಪ್ರಶಸ್ತಿ 2 ಚಿತ್ರಗಳಿಗೆ ಶಿವಣ್ಣಗೆ ಬಂತು, ಒಂದು ಆನಂದ, ಭೂಮಿ ತಾಯಿಯ ಚೊಚ್ಚಲ ಮಗ. ಇನ್ನು ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಕರ್ನಾಟಕ ಸರ್ಕಾರ ಕೊಡುವಂಥ ಈ ಪ್ರಶಸ್ತಿ ಶಿವಣ್ಣ ಅವರ ಅತ್ಯುತ್ತಮ ಚಿತ್ರ, ನನ್ನ ಫೇವ್ರೆಟ್ ಚಿತ್ರ ಓಂ, ಆಮೇಲೆ ಹೃದಯ, ಆಮೇಲೆ ಚಿಗುರಿದ ಕನಸು, ಆಮೇಲೆ ಜೋಗಿ, 4 ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಶಿವಣ್ಣನ ಅಭಿನಯಕ್ಕೆ 4 ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿ. ಓಂ, ಹೃದಯ, ಚಿಗುರಿದ ಕನಸು, ಜೋಗಿ. ನೋಡಿ, ಇದರಲ್ಲಿ ಒಂದು ವಿಶೇಷ ಇದೆ. ಏನು ಈ ವಿಶೇಷ ಅಂದರೆ, ಓಂ, ಹೃದಯ, ಚಿಗುರಿದ ಕನಸು ಈ 3 ಚಿತ್ರಗಳು ಸ್ವಂತ ಬ್ಯಾನರ್ನ ಚಿತ್ರಗಳು. ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣದ ವಜ್ರೇಶ್ವರಿ ಕಮ್ಮೆಸ್ನ ಚಿತ್ರಗಳು. ನಮಗೆ ವಜ್ರೇಶ್ವರಿ ಸಂಸ್ಥೆದೇ ಅದೊಂಥರ ರೆಕಾರ್ಡ್ ಬಿಡಿ, ಅದನ್ನು ನಾನು ಹಳೆ ವಿಡಿಯೋದಲ್ಲ ಹೇಳಿದ್ದೆ. ಈ ರಾಜ್ಯ ಪ್ರಶಸ್ತಿಗಳು 4 ಚಿತ್ರಗಳಿಗೆ ಶಿವಣ್ಣಂಗೆ ಬಂತು. ಉಜಾಲ ಪ್ರಶಸ್ತಿ ಆಯಿತು. ಈಗ ನೆಕ್ಸ್ಟು ಚಿತ್ರರಸಿಕರ ಪ್ರಶಸ್ತಿಗಳಲ್ಲಿ ಅವ್ರಿಗೆ 92ರಲ್ಲಿ ಬಂದಂಥ ಮಿಡಿದ ಶ್ರುತಿ ಹಾಗೂ 97ರಲ್ಲಿ ಬಂದಂಥ ಜನ್ಮದ ಜೋಡಿ ಹಾಗೂ 99ರಲ್ಲಿ ಬಂದಂಥ AK-47 ಈ 3 ಚಿತ್ರಗಳಿಗೆ ಚಿತ್ರರಸಿಕರ ಪ್ರಶಸ್ತಿ ಅವ್ರಿಗೆ ಸಿಕ್ಕಿದೆ. ಇನ್ನು ಫಿಲಮ್ ಫೇರ್ ಅವಾರ್ಡು ಶಿವಣ್ಣನಿಗೆ ಅಭಿನಯದ ಓಂ, ನಮ್ಮೂರ ಮಂದಾರವೇ ಹಾಗೂ AK-47, ತಮಸ್ಸು ಹಾಗೂ ಜೋಗಿ 5 ಚಿತ್ರಗಳಿಗೆ ಬಂದಿದೆ ಫಿಲಮ್ ಫೇರ್ ಅವಾರ್ಡು. ಇನ್ನು ಹೀರೋ ಹೊಂಡಾ ಎಕ್ಸ್ಪ್ರೆಸ್ ಪ್ರಶಸ್ತಿ ಶಿವಣ್ಣ ಅಭಿನಯದ ಓಂ, ಜನ್ಮದ ಜೋಡಿ ಹಾಗೂ AK-47 ಈ 3 ಚಿತ್ರಗಳಿಗೆ ಬಂದಿದೆ. ಆರ್ಯಭಟ್ಟ ಪ್ರಶಸ್ತಿ ಜನ್ಮದ ಜೋಡಿ ಚಿತ್ರಕ್ಕೆ ಸಿಕ್ಕಿದೆ. ಇದೆಲ್ಲ ಶಿವಣ್ಣನ ಅಭಿನಯಕ್ಕೆ ಸಿಕ್ಕ ಪ್ರಶಸ್ತಿಗಳು. ಇನ್ನು ಸ್ಕಿನ್ ಆನ್ಸೆನ್ಸ್ ಅಂತ ಒಂದು ಪ್ರಶಸ್ತಿ, ಅದು ಶಿವಣ್ಣವರ ನಮ್ಮೂರ ಮಂದಾರವೇ ಚಿತ್ರಕ್ಕೆ ಸಿಕ್ಕಿದೆ. SICA ವಿಶೇಷ ಜೂರಿ ಪ್ರಶಸ್ತಿ ಅಂತ ಒಂದು ಇದೆ, ಅದು ಶಿವಣ್ಣ ಅಭಿನಯದ ತವರಿಗೆ ಬಾತಂಗಿ ಹಾಗೂ ಚಿಗುರಿದ ಕನಸು ಈ ಚಿತ್ರಗಳಿಗೆ ಸಿಕ್ಕಿದೆ. ನಂತರ ETV ವಾಟಿಕ ವರ್ಷದ ಪ್ರಶಸ್ತಿ, ETV ವಾಟಿಕ ವರ್ಷದ ಪ್ರಶಸ್ತಿ ಶಿವಣ್ಣ ಅಭಿನಯದ ಜೋಗಿ ಚಿತ್ರಕ್ಕೆ ಸಿಕ್ಕಿದೆ. ನೋಡಿ ಎಷ್ಟು ಪ್ರಶಸ್ತಿಗಳು, 1 2 ಲೆಕ್ಕನೇ ಇಲ್ಲ. ಇದೇ ಥರ ಹಲವಾರು ಪ್ರಶಸ್ತಿಗಳು ಬಂದಿದೆ. ಇದು ನಮ್ಮ ಬರೀ ಕೊಟ್ಟಿರೋದು ಸ್ಯಾಂಪಲ್ ಅಷ್ಟೇ. ಇನ್ನು ಹಲವಾರು ಪ್ರಶಸ್ತಿಗಳು ಶಿವಣ್ಣಗೆ ಈ ಥರ ಮುಡಿಗೇರಿ ಬಿದ್ದಿದೆ.
ಅದು ಶಿವಣ್ಣನ ಕೆಪಾಸಿಟಿ, ತಾಕತ್ತು, ಅವರ ಅಭಿನಯದ ಗುರ್ತು. ಸ್ನೇಹಿತರೆ, ಬನ್ನಿ ಹೀಗೆ ಶಿವಣ್ಣನ ಬಗ್ಗೆ, ಇನ್ನೂ ಅಣ್ಣವ್ರ ಬಗ್ಗೆ ಇನ್ನೂ ಭಾಳಷ್ಟು ವಿಷಯಗಳಿದೆ. ಆದಷ್ಟು ಬೇಗ ಇದನ್ನು ಒಂದೊಂದೇ ವಿಷಯಗಳನ್ನ ನಾನು ಒಂದೊಂದು ಚಿತ್ರದ ಬಗ್ಗೆನೂ ಒಂದೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ನಿನ್ನೆ ನಾನು ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೊಂದು ಕ್ವಶನ್ ಕೇಳಿದ್ದೆ. ಶಿವಣ್ಣ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದು ಯಾವ ದಿನ, ಅದು ಸಂದರ್ಭ ಮತ್ತು ಯಾವ ದಿನ ಮತ್ತು ಯಾವ ದಿನಾಂಕ ಅಂತ ಕೇಳಿದ್ದೆ. ಅದು ಸಂದರ್ಭ ಬಂದು ಮೊದಲನೇದಾಗಿ ಅಣ್ಣವರ ಅಪಹರಣ ಸಂದರ್ಭ. ಆ ಕಡೆ ರಾಜಕೀಯದವರು, ಈ ಕಡೆ ತಮಿಳುನಾಡು ಸರ್ಕಾರ, ಕರ್ನಾಟಕ ಸರ್ಕಾರ ಎಲ್ಲರೂ ಸಹ ಅಣ್ಣವ್ರನ್ನ ಬಿಡುಗಡೆ ಮಾಡಬೇಕಂತ ಪ್ರಯತ್ನ ಪಡ್ತಾಯಿದ್ರು. ಆಗ್ತಾನೇ ಇಲ್ಲದೆ ಸಂದರ್ಭದಲ್ಲಿ ತುಂಬ ಬೇಸರಗೊಂಡು ಕನ್ನಡ ಚಿತ್ರರಂಗ ಹಾಗೂ ಶಿವಣ್ಣ ಹಾಗೂ ಕನ್ನಡ ಪರ ಸಂಘಟನೆಗಳಲ್ಲೂ ಎಲ್ಲರೂ ಶಿವಣ್ಣನವರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಡ್ತಾರೆ. ಆ ಕರ್ನಾಟಕ ಬಂದ್ನ ಅನೌನ್ಸ್ ಮಾಡಿದವರು ಶಿವಣ್ಣವರು. ಅದು ಬಂದು ದಿನಾಂಕ ಸೆಪ್ಟೆಂಬರ್ 25ನೇ ತಾರೀಕು. ಸೆಪ್ಟೆಂಬರ್ 25ನೇ ತಾರೀಕು 2000 ಇಸ್ವಿ ಸೋಮವಾರ. ಅವತ್ತು ನಾನು ಕಂಡರಿಯದ, ನಾನು ನನ್ನ ತಿಳಿದ ಮಟ್ಟಿಗೆ ಮತ್ತು ನನಗಿಂತ ಹಿರಿಯರನ್ನ ನಾನು ಕೇಳಿದ ಮಟ್ಟಿಗೆ ಅವತ್ತು ಆದಷ್ಟು ಕರ್ನಾಟಕ ಬಂದು ಚರಿತ್ರೆಯಲ್ಲಿ ಯಾವತ್ತೂ ಆಗಿಲ್ಲಂತೆ. ಈ ಶಿವಾಜಿನಗರ ಥರ ರಿಸರ್ವ್ ಮಾರ್ಕೆಟ್ ಅಂತೆಲ್ಲ ಇದೆ, ಮತ್ತು ಇನ್ನೂ ಪ್ರತಿಯೊಂದು ಗಲ್ಲಿನೂ ಸಹ ಒಬ್ಬ ವ್ಯಕ್ತಿನೂ ಹೊರಗಡೆ ಓಡಾಡದೇ ಇರೋ ಥರ ಒಂದು ಕರ್ನಾಟಕ ಬಂದ್ ಆಗಿತ್ತು. ಅದು ಅಣ್ಣವ್ರ ಮೇಲಿರೋ ಪ್ರೀತಿ ಆಗಿ. ಸೆಪ್ಟೆಂಬರ್ 25 ಒಬ್ಬರೇ ಒಬ್ಬರು ಕಮೆಂಟ್ಸ್ ಮಾಡಿದರೆ ಅವರು ಸೆಪ್ಟೆಂಬರ್ 23 ಅಂತ ಹಾಕಿದರೆ, ಇಲ್ಲ, ಸೆಪ್ಟೆಂಬರ್ 25 ಸೋಮವಾರ 2000ನೇ ಇಸ್ವಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.